ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇಂದಿನ ದಿವಸದಿಂದ ನಮಗೆ ಅಧಿಕ ಮಾಸವು ಪ್ರಾರಂಭವಾಗುತ್ತದೆ. ಈಗ ನಂತರದ ನಮಗೆ ಒಳ್ಳೆಯ ದಿವಸ ಅಂದರೆ ನಾವು ಮೊದಲು ಪ್ರಾರಂಭ ಮಾಡಬೇಕಾಗಿರುವಂಥದ್ದೇ ಸೋಮವಾರದ 16 ಸೋಮವಾರದ ವ್ರತ. ಹಾಗಾಗಿ ಅದ್ರ ಬಗ್ಗೆ ನಾನು ಇವತ್ತಿಗಾಗಲೇ ಸಾಕಷ್ಟು ಮಾಹಿತಿ ಕೊಟ್ಬಿಟ್ಟಿದ್ದೇನೆ. ಒಂದು ಸರಳವಾಗಿ ಕೆಲವೊಂದು ವಿಚಾರಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಇವತ್ತಿಂದ ನಮಗೆ ಶುರುವಾಗಿದೆ ಅಲ್ವಾ, ನಾಳೆ ಸೋಮವಾರ ಬೆಳಗ್ಗೆ ನೀವೇನು ಮಾಡಬೇಕು ಅಂದರೆ, ನಿಮಗೆ ತುಂಬ ದೂರ ಇತ್ತು ಅಂತಂದರೆ ಇವತ್ತೇ ಅಂದರೆ ಭಾನುವಾರದ ದಿವಸವೇ ತಲೆಗೆ ಸ್ನಾನ ಮಾಡಿಕೊಂಡು ಉತ್ತದ ಬಳಿ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಉತ್ತದ ಮಣ್ಣು ತೆಗೆದುಕೊಂಡ್ಬಂದು ಇಟ್ಕೊಂಡ್ಬಿಡಿ. ಆಗದೆ ಹೋದಾಗ ನಿಮ್ಗೆ ತುಂಬ ಹತ್ರದಲ್ಲಿದೆ ಸಿಗುತ್ತೆ ಅಂತ ಅಂದಾಗ ಸೋಮವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಹೋಗಿ ಉತ್ತದ ಬಳಿ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ನಾಗಪ್ಪನಲ್ಲಿ ಒಂದು ವಿನಂತಿ ಮಾಡಿಕೊಂಡು ನೀವು ಅಂದರೆ, ನಾನು ಈ ಒಂದು ಸೋಮವಾರದ ಪೂಜೆ ಹಿಡಿತಾ ಇದ್ದೇನೆ, ನಮ್ಗೆ ಒಳ್ಳೇದಾಗಬೇಕು, ನಿನ್ನ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ನಮಗೆಲ್ಲ ರೀತಿಯಲ್ಲಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ಅಂತೇಳಿ ನಾಗಪ್ಪನ ಬಳಿ ಕೇಳಿಕೊಂಡು ಆ ಒಂದು ಉತ್ತದ ಮಣ್ಣು ಕೀಳಬಾರ್ದು, ಸುತ್ತ ಬಿದ್ದಿರುವಂಥ ಮಣ್ಣನ್ನು ನೀವು ತೆಗೆದುಕೊಂಬಂದು ಅದನ್ನು ಕುಟ್ಟಿ ಪುಡಿ ಮಾಡಿ ಜರಡಿ ಮಾಡಿ ಇಟ್ಕೊಂಡಾಗ ನಿಮಗೆ ನೈಸ್ ಪೌಡ್ರು ಬರುತ್ತೆ. ಅದೇ ನಮಗೆ ಉತ್ತದ ಮಣ್ಣಲ್ಲಿ ನಾವು ಶಿವಲಿಂಗ ಮಾಡೋದಕ್ಕೆ ಸಿದ್ಧತೆ ಆಗುತ್ತೆ. ಈಗಾಗಲೇ ನಾನು ನಿಮಗೆ ಶಿವಲಿಂಗವನ್ನು ಕೂಡ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ, ನೀವು ಆ ಒಂದು ವಿಡಿಯೋವನ್ನು ನೋಡಿ. ಆ ರೀತಿಯಾಗಿ ನಾವು 4 ಶಂಭುಲಿಂಗವನ್ನು ನಾವು ಸಿದ್ಧತೆ ಮಾಡ್ಕೋಬೇಕು. ಯಾಕಂದರೆ ಇದು ವಿಶೇಷವಾಗಿ ಬಂದಿರೋಂಥ ಅಧಿಕ ಮಾಸ. ನೋಡಿ, ಇನ್ನೊಂದು ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಈ ಅಧಿಕ ಮಾಸ ಬಿಡ್ತು ಅಂತಂದರೆ ನಂತರದ ದಿವಸದಲ್ಲಿ, ಈಗ ನಾವು ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿದ್ರೆ ಕಾರ್ತಿಕ ಮಾಸಕ್ಕೆ ಮುಗಿಸ್ತೇವೆ, ಅಲ್ಲಿಗೆ ನಮಗೆ 16 ವಾರಗಳು ನಾವು ಮುಗಿಸ್ತೇವೆ. ನೀವು ಬೇರೆ ಯಾವುದೇ ದಿನಗಳಲ್ಲಿ ಪೂಜೆ ಮಾಡಿದ್ರೂ ಕೂಡ ನಾವು 16 ಸೋಮವಾರವೇ ಮಾಡಬೇಕಾಗುತ್ತದೆ. ಆದರೆ ನಮಗೆ ಈ ಅಧಿಕ ಮಾಸದಲ್ಲಿ ಮತ್ತು ವಿಶೇಷವಾಗಿ 4 ವಾರಗಳಲ್ಲೇ ನಾವು ಈ 16 ಸೋಮವಾರದ ವ್ರತವನ್ನು ನಾವು ಸಂಪೂರ್ಣವಾಗಿ ಮುಗಿಸ್ತೇವೆ. ಪ್ರತಿ ವಾರವೂ ನಾವು 4 ಶಿವಲಿಂಗವನ್ನು ಮಾಡಿಕೊಂಡು ನಾವು ಪೂಜೆ ಮಾಡ್ಕೊಳ್ತೇವೆ. ಈಗ ನಿಮಗೆ ಮೊದಲನೇ ವಾರ ಮಾಡೋದಕ್ಕೆ ಆಗಿಲ್ಲ ಅಥವಾ ನಿಮ್ಗೆ ಏನೋ ಸೂತ್ಕ ಇತ್ತು ಅಂದರೆ ಮುಟ್ಟಾಗಿದ್ರಿ ಅಂತಂದರೆ ನೀವು ನಂತರದ ದಿವಸದಲ್ಲಿ ಅಂದರೆ, ಈಗ ಮೇ 18 ಅಲ್ವ ಇವತ್ತು ಸೋಮವಾರ, ಮೇ 25ನೇ ತಾರೀಕು ನಂತರದ ಸೋಮವಾರ 2ನೇ ಸೋಮವಾರವಾಗಿರುತ್ತೆ. ಅವತ್ತೇನು ಮಾಡಬೇಕಂದ್ರೆ 8 ಶಿವಲಿಂಗವನ್ನು ಮಾಡಿಕೊಂಡು ನೀವು ಪ್ರಾರಂಭ ಮಾಡಿ. ಈ ರೀತಿಯಾಗಿ ಮಾಡಿಕೊಂಡು ನೀವು ಮೇ 18, ಮೇ 25, ಜೂನ್ 1, ಜೂನ್ 8 ಈ 4 ವಾರಗಳಲ್ಲೇ ನೀವು 16 ಸೋಮವಾರದ 16 ಶಿವಲಿಂಗವನ್ನು ಮಾಡಿಕೊಂಡು ನೀವು 16 ಸೋಮವಾರದ ವ್ರತವನ್ನು ಮುಕ್ತಾಯ ಮಾಡಬೇಕಾಗುತ್ತದೆ. ಇದನ್ನು ನಾವು ತಿಳ್ಕೊಬೇಕಾಗಿರುವಂಥದ್ದು. ಮೊದಲು ನೀವೇನು ಮಾಡಬೇಕಂದ್ರೆ, ಸೋಮವಾರ ಬೆಳಗ್ಗೆ ಎದ್ದ ತಕ್ಷಣ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಶಿವನ ಬಳಿ ಅಂದರೆ ದೇವರ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರ್ತೀವಿ, ಮೊದಲೇ ಮಾಡ್ಕೊಂಡಿರ್ತೀರಲ್ಲ, ಎಲ್ಲವನ್ನು ಮತ್ತೊಮ್ಮೆ ಫೋಟೋನೆಲ್ಲ ಒರೆಸಿ ನೀವು ಕುಂಕುಮ ಇಟ್ಟು ಶಿವಲಿಂಗವನ್ನು ಕೂಡ ಈಗ ಬೆಳ್ಳಿ ಅಥವಾ ಪಂಚಲೋಹದ ಇಟ್ಕೊಂಡಿರ್ತೀರಲ್ಲ ಮನೆಯಲ್ಲಿ, ಎಲ್ಲ ಆ ಒಂದು ಶಿವಲಿಂಗಕ್ಕೆ ನೀವು ಒಂದು ವಿಭೂತಿಯನ್ನು ಹಚ್ಚಿಬಿಟ್ಟು ಒಂದು ಬಿಲ್ವಪತ್ರೆನ ಇಟ್ಟು ಒಂದು ಕಾಯಿ ಸಂಕಲ್ಪ ಮಾಡ್ಕೊಳ್ಳಿ. ಕೈಯಲ್ಲಿ ಒಂದು ಕಾಯಿಯನ್ನು ಇಟ್ಕೊಂಡು ಬಿಲ್ವಪತ್ರೆನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ, ನಾನು ಇವತ್ತಿಂದ ವ್ರತ ಪ್ರಾರಂಭ ಮಾಡ್ತಾ ಇದ್ದೇನೆ, ನನಗೆ ಯಾವುದೇ ರೀತಿಯ ಭಿನ್ನಗಳು ಬರಬಾರ್ದು, ನನ್ನ ಸಂಕಲ್ಪವು ಈಡೇರಬೇಕು ಅಂತ ಶಿವನ ಬಳಿ ಕೇಳಿಕೊಂಡು ಆ ಕಾಯಿಯನ್ನು ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡಿ. ಅಂದರೆ ಈಗ ಬೆಳಗ್ಗೆನೇ ನೀವು ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೋದು. ಈಗ ನೀವು ಬೆಳಗ್ಗೆ ಕೆಲಸಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಪಾಪ ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಇರ್ತೀರಿ, ಹಾಗಾಗಿ ಸಾಯಂಕಾಲ ನೀವು ಬರೋದೇ ಟೈಮ್ ಆಗಿಬಿಡುತ್ತೆ. ಸಾಯಂಕಾಲ ಎಲ್ಲವನ್ನು ಬಂದು ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಲೇಟ್ ನೈಟ್ ಆಗಿಬಿಡುತ್ತೆ, ಅಂದರೆ ಒಂದು 8 ಗಂಟೆನೇ ಆಗೋಗ್ಬಿಡುತ್ತೆ. ಆವಾಗ ನಿಮ್ಗೆ ಹಸುಗಳು ಸಿಗೋದು ಕಷ್ಟ. ಹಾಗಾಗಿ ಸಂಜೆ ನೀವು 6:30 ಒಳಗೆ ಮುಗಿಸ್ಕೊಂಡ್ರೆ ನಿಮಗೆ ನಂತರದ ಹಸುಗಳು ಸಿಗುತ್ತೆ. ಬೆಳಕಿರೋದ್ರಿಂದ ನೀವು ಹಸುಗೂ ಕೂಡ ಪ್ರಸಾದವನ್ನು ಕೊಡ್ಬೋದು. ಯಾಕಂದರೆ ಹಸು ಪ್ರಸಾದ ಕೊಡದೆ ನೀವು ಕೂಡ ಪ್ರಸಾದ ಸೇವನೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಈ ಪಾಲನೆ ಮಾಡಬೇಕಾಗುತ್ತದೆ. ಹಾಗಾಗಿ ನೀವು ಏನು ಮಾಡ್ಬೋದು ಅಂತಂದರೆ, ಬೆಳಗ್ಗೆನೇ ಬೇಕಾದ್ರೆ ಪ್ರಸಾದ ಮತ್ತು ಶಿವಲಿಂಗವನ್ನು ಕೂಡ ಸಿದ್ಧತೆ ಮಾಡಿ ಇಟ್ಕೋಬೋದು. ಇಲ್ಲ ಈಗ ನಾವು ಸಂಜೆನೇ ಮಾಡ್ತೀವಿ ಅಂತಂದರೆ ನೀವು 3 ಗಂಟೆಯಿಂದನೇ ಪ್ರಾರಂಭ ಮಾಡಿದ್ರೆ, ಈಗ ನಾವು ಉತ್ತದ ಮಣ್ಣಿಂದ ಶಿವಲಿಂಗವನ್ನು ಮಾಡ್ಕೋಬೇಕು, 4 ಶಿವಲಿಂಗ ಮಾಡ್ಕೋಬೇಕು. ಹಾಗೆ ಪ್ರಸಾದ 3 ಭಾಗವನ್ನಾಗಿ ಮಾಡಿಕೊಂಡು 3 ಉಂಡೆ ಸಿದ್ಧತೆ ಮಾಡ್ಕೋಬೇಕು. ಪ್ರಸಾದ ಕೂಡ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ, ಅದು ನೋಡಿ. ಆ ರೀತಿಯಾಗಿ 3 ಭಾಗವನ್ನಾಗಿ ಮಾಡ್ಕೊಂಡು 3 ಉಂಡೆ ಸಿದ್ಧತೆ ಮಾಡ್ಕೋಬೇಕು. ನಮಗೆ ಸ್ವಲ್ಪ ಕಷ್ಟದ ಕೆಲಸ ಅಂತಂದರೆ ಈ ಶಂಭುಲಿಂಗ ಮಾಡ್ಕೊಳ್ಳೋದು, ಪ್ರಸಾದ ಮಾಡ್ಕೊಳ್ಳೋದು, ಅದೇ ಸ್ವಲ್ಪ ಟೈಮ್ ಹಿಡಿಯುವಂಥದ್ದು. ಅದರ ನಂತರ ನೀವೇನು ಮಾಡಬೇಕಂದ್ರೆ, ಪ್ಲೇಟಿನಲ್ಲಿ ಶಿವಲಿಂಗವನ್ನೆಲ್ಲ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ದೇವರ ಬಳಿ ಇಟ್ಕೊಂಡು ಒಂದು ರಂಗೋಲಿ ಹಾಕ್ಬೇಕು. ಈಗ ಅಧಿಕ ಮಾಸದ ರಂಗೋಲಿ ಹಾಕೋದು ಕೂಡ ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೇನೆ. 11 ಶಿವಲಿಂಗವನ್ನು ಬರೀಬೇಕು. ನಾನು ಮೊದಲೇ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ ನೋಡಿ. 11 ಶಿವಲಿಂಗ, 12 ಸೂರ್ಯನ ಬಿಂಬ ಮತ್ತು 8 ಅಷ್ಟದಳ, ಇವು ನಮಗೆ ಕಂಪಲ್ಸರಿ. ಅದ್ರ ಜೊತೆಯಲ್ಲಿ ನಾವು ಶಂಕು ಚಕ್ರ ನಾಮ ಇವೆಲ್ಲವೂ ಕೂಡ ವಿಶೇಷವಾದದ್ದು. ನಿಮಗೆ ಆ ರಂಗೋಲಿ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಿಮಗೆ ನಿಮ್ಮ ದೇವರ ಮನೆ ಜಾಗ ಇದೆ ಅಂದರೆ ನೀವು ಅಷ್ಟು ರಂಗೋಲಿ ಬಿಡ್ಬೋದು. ಇಲ್ಲಾಂದರೆ ಶಿವನ ಚಿತ್ರವನ್ನು ಬರೆದು ಓಂ ನಮಃ ಶಿವಾಯ ಅಂತ ಬರೆದು ನೀವೇನು 4 ಶಿವಲಿಂಗ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದನ್ನು ಪ್ಲೇಟಿನಲ್ಲಿ ಇಟ್ಟು ಅದನ್ನು ನೀವು ರಂಗೋಲಿ ಮೇಲೆ ಇಟ್ಟು ನೀವು ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಆಮೇಲೆ ಕೆಲವೊಬ್ರು ಕೇಳ್ತಾ ಇದ್ರಿ, ಕಥೆಯನ್ನು 4 ಬಾರಿ ಓದಬೇಕಂತೇಳಿ. ಆ ಥರ ಏನಿಲ್ಲ, ಒಂದೇ ಬಾರಿ ಕಥೆಯನ್ನು ಓದಿ ಒಂದೇ ಬಾರಿ ಅಷ್ಟೋ ಥರ ಮಾಡ್ಕೊಳ್ಳಿ. ಹಾಗೆ ಪಂಚಲೋಹದ ಅಥವಾ ಬೆಳ್ಳಿ ನೀವು ಶಿವಲಿಂಗವನ್ನು ಮನೆ ಇಟ್ಕೊಂಡಿದ್ರೆ ಅದಕ್ಕೆ ಆದಷ್ಟು ಒಂದು ಪಂಚಾಮೃತ ಅಭಿಷೇಕ ಮಾಡಿ ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿ, ತುಂಬಾ ಒಳ್ಳೆಯದು.
ಈ ರೀತಿಯಾಗಿ ನೀವು ಶಿವನ ಪೂಜೆ ಮಾಡ್ಕೋಬೇಕಾಗುತ್ತದೆ. ಅಷ್ಟೂ ಶಿವಲಿಂಗಕ್ಕೂ ಕೂಡ ನೀವು 108 ಬಿಲ್ವಪತ್ರ ಸಿದ್ಧತೆ ಮಾಡಿಕೊಂಡು ಒಂದೊಂದು ಶಿವಲಿಂಗದ ಮೇಲೂ ಕೂಡ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ನೀವು ಆದಷ್ಟು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ, ನಂತರ ಕೊನೆಯಲ್ಲಿ ಪ್ರಸಾದ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವು ಪ್ರಸಾದ ಕೂಡ ದೇವರಿಗೆ ತೋರಿಸಿ ನೈವೇದ್ಯ ಮಾಡಿ, ಆಮೇಲೆ ಕೊನೆಯಲ್ಲಿ ನಾವೇನು ಬೆಳಗ್ಗೆನೇ ಸಂಕಲ್ಪ ಮಾಡಿ ಒಂದು ಕಾಯಿ ಇಟ್ಟಿರ್ತೀವ, ಅದೇ ಕಾಯಿಯನ್ನೇ ಒಡೆದು ಮಂಗಳಾರತಿ ಮಾಡಿ ಒಂದು 10 ನಿಮಿಷ ಬಿಟ್ಟು ಒಂದು ಉಂಡೆ ಅಂದರೆ 3 ಭಾಗ ಮಾಡಿರ್ತೀರ, ಒಂದು ಭಾಗವನ್ನು ತೆಗೆದುಕೊಂಡು ಶಿವನ ಬಳಿ ನಮಸ್ಕಾರ ಮಾಡಿಕೊಂಡು ಅದನ್ನು ಹಸುಗೆ ಕೊಡಬೇಕು. ಹಸುಗೆ ಅಂತಂದರೆ ಆ ಒಂದು ಪ್ರಸಾದ ಜೊತೆ ಸ್ವಲ್ಪ ಅವಲಕ್ಕಿ ಬೆಲ್ಲವನ್ನು ಕೂಡ ಸೇರಿಸಿ ಕೊಡಿ, ಬಾಳೆಹಣ್ಣು ಇಷ್ಟನ್ನು ಸೇರಿಸಿ ಕೊಡಿ, ತುಂಬಾ ಒಳ್ಳೆಯದು. ನಿಮಗೆ ಹಸುಗೆ ನೀವು ಪೂಜೆ ಮಾಡಿದರೆ ಹೋಗೋದಕ್ಕೆ ಆಗದೆ ಹೋದಾಗ ಯಾರು ಹೋಗ್ತಾರೋ ಅವ್ರಿಗೇನೆ ಹೇಳಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಪ್ರಸಾದ ಸಂಪೂರ್ಣವಾಗಿ ಹಸು ತಿನ್ನಬೇಕು. ಎಷ್ಟು ಹಸು ಎಷ್ಟು ಖುಷಿಯಾಗಿ ತಿನ್ನುತ್ತೋ ನಮಗೆ ಅಷ್ಟು ಒಳ್ಳೆಯದಾಗುತ್ತೆ. ಹಾಗಾಗಿ ಪ್ರಸಾದ ಮಾತ್ರ ವೇಸ್ಟ್ ಮಾಡೋ ಹಾಗಿಲ್ಲ. ಪ್ರಸಾದ ಸಂಪೂರ್ಣವಾಗಿ ತಿನ್ನಿಸಿನೇ ನೀವು ಮನೆಗೆ ಬಂದ ಮೇಲೆ ಹಸು ತಿಂದಾದ್ಮೇಲೆ ಮನೆಗೆ ನೀವರ ಹೋಗಿ ಅಥವಾ ಬೇರೆಯವರಾದರೂ ಹೋಗಿರಲಿ, ಅವ್ರು ಬಂದ ನಂತರವೇ ನೀವು ಪ್ರಸಾದ ಸೇವನೆ ಮಾಡಬೇಕು. ನಿಮ್ಮ ಕುಟುಂಬದಲ್ಲಿರೋರಿಗೆಲ್ಲ ಒಂದು ಭಾಗ ಕೊಡಿ, ಇನ್ನೊಂದು ಭಾಗ ನೀವು ಸೇವನೆ ಮಾಡಬೇಕು. ಇದಿಷ್ಟು ನೀವು 16 ಸೋಮವಾರದ ವ್ರತದ ಒಂದು ಪಾಲನೆ ಮಾಡಬೇಕಾಗಿರುವಂಥದ್ದು. ಮೊದಲನೇ ವಾರ ಸೇಮ್ ಇದೇ ಥರನೇ 4 ವಾರಗಳು ಕೂಡ ನೀವು ಮುಗಿಸ್ಕೋಬೇಕಾಗುತ್ತದೆ. ಮತ್ತೊಂದು ವಿಚಾರ, ಅಂದಿನ ದಿವಸ 2 ಬಾರಿ ತಲೆಗೆ ಸ್ನಾನ ಮಾಡಬೇಕು. ಬೆಳಗ್ಗೆನೂ ತಲೆಗೆ ಸ್ನಾನ ಮಾಡ್ಕೊಂಡು ಪೂಜೆ ಸಿದ್ಧತೆ ಮಾಡ್ಕೋಬೇಕು. ಮತ್ತು ಸಾಯಂಕಾಲ ಒಂದ್ಸರಿ ಹೊಸ್ತಿಲಿಗೆಲ್ಲ ರಂಗೋಲಿ ಹಾಕಿ ನೀವು ಮನೆಯಲ್ಲಿ ಮತ್ತೊಂದು ನೀವು ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿ ಆಮೇಲೆ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಇನ್ನು ವಿಸರ್ಜನೆ ಬಗ್ಗೆನೂ ತಿಳಿಸ್ಕೊಡ್ತೇನೆ ನೋಡಿ. ಪ್ರಾರಂಭದಿಂದ ತಿಳಿಸ್ಕೊಟ್ಟಿದ್ದೇನೆ. ವಿಸರ್ಜನೆ ಯಾವ ರೀತಿ ಮಾಡಬೇಕು ಅಂತಂದರೆ, ಸೋಮವಾರ ನೀವು ಏನನ್ನು ಕೂಡ ತೆಗಿಬೇಡಿ, ಅದು ಹಾಗೇ ಇರಲಿ. ಏನು ಪಂಚಾಮೃತ ಮಾಡಿರ್ತೀರೋ ಅದನ್ನು ಕೂಡ ನೀವೇ ಸೇವನೆ ಮಾಡ್ಬೋದು. ಎಲ್ಲರೂ ಕೂಡ ಹಂಚ್ಕೊಂಡು ಅದನ್ನು ತಿನ್ಬೋದು. ಪ್ರಸಾದ ಸೇವನೆ ಮಾಡಿ. ಅದು ಮತ್ತು ಗೋಧಿಯಿಂದ ನಾವು ಏನು ಪ್ರಸಾದ ಮಾಡಿರ್ತೀವಿ ಅದು, ಹಾಲು, ಹಣ್ಣು ಇವೆಲ್ಲವನ್ನೂ ಕೂಡ ನೀವು ತೆಗೆದುಕೊಳ್ಳಿ ಸೋಮವಾರ ಸಂಜೆ. ಆದರೆ ಇವೇನು ಶಿವಲಿಂಗವನ್ನು ಮಾಡಿರ್ತೀರೋ ಉತ್ತದ ಮಣ್ಣಿಂದ ಅದು ಮಾತ್ರ ಹಾಗೇ ಇರಬೇಕು, ಏನನ್ನು ಮುಟ್ಟಬೇಡಿ. ದೀಪ ಹಚ್ಚಿ ಹಾಗೆ ಬಿಡಿ. ನಂತರದ ದಿವಸದಲ್ಲಿ ಮಂಗಳವಾರ ಬೆಳಗ್ಗೆ ಎದ್ದೇಳ್ತೀರಲ್ಲ, ಬೆಳಗ್ಗೆ ಎದ್ದು ಯಥಾ ಪ್ರಕಾರ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಸ್ನಾನ ಮಾಡಿಕೊಂಡು ನಂತರದಲ್ಲಿ ನೀವು ಆ ಶಂಭುಲಿಂಗಕ್ಕೆ ಮತ್ತೊಮ್ಮೆ ಊದಿನ ಕಡ್ಡಿ ಬೆಳಗಿ ಮಂಗಳಾರತಿ ಮಾಡಿ ನೀವು ಅದಕ್ಕೆ ಶಿವನ ಹತ್ರ ಕೇಳ್ಕೋಬೇಕು, ನಾನು ಈ ಕಾರಣಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೇನೆ, ನನಗೆ ಒಳ್ಳೇದಾಗಲಿ ಅಂತೇಳಿ ಮೊದಲನೇ ಒಂದು ಬಾಕ್ಸನ್ನು ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಯಾವುದೇ ಬಾಕ್ಸ್ ಆದರೂ ಪರವಾಗಿಲ್ಲ, ಸ್ಟೀಲ್ ಆದರೂ ಪರವಾಗಿಲ್ಲ, ಒಂದು ಬಾಕ್ಸನ್ನು ಸಿದ್ಧತೆ ಮಾಡ್ಕೊಳ್ಳಿ. ಸ್ವಲ್ಪ ಗಾಳಿ ಆಡೋ ಥರ ಇರಬೇಕು. ಆ 4 ಶಿವಲಿಂಗವನ್ನು ನಿಧಾನಕ್ಕೆ ತೆಗೆದು ಆ ಬಿಲ್ವಪತ್ರೆ ಮೇಲೆ ಇಡ್ತಾ ಬನ್ನಿ. ಅದು ಈಗ ಏನಾಗುತ್ತೆ ಅಂದರೆ ಅದಾಗೇನೆ ಒಣಗ್ತಾ ಬರುತ್ತೆ. ಅದೇನು ಒಣಗಿದ್ರೆ ಏನು ತೊಂದರೆ ಇಲ್ಲ. ಆದರೆ ನಾನು ಹೇಳಿದ್ನಲ್ಲ, ಮೊದಲೇ ಹೇಳಿದ್ದೀನಿ, ಶಿವಲಿಂಗ ಮಾಡಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಕಲಿಸಿದ್ರೆ ಬಿರುಗ್ಬಿಡುತ್ತೆ. ಹಂಗೆ ಅದು ಒಣಗಿದ ಮೇಲೆ ಏನು ತೊಂದರೆ ಆಗೋದಿಲ್ಲ. ಅದೇ ರೀತಿಯೇ ನೀವು 4 ವಾರವೂ ಕೂಡ ವಿಸರ್ಜನೆ ಮಾಡಬೇಕು. ಇನ್ನು ಕೊನೆಯ ವಾರದಲ್ಲಿ ನೀವೇನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಒಂದು ದಿವಸಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಇದಿಷ್ಟು ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಅಂದರೆ ವಿಸರ್ಜನೆ ಮಂಗಳವಾರ ಬೆಳಗ್ಗೆ ವಿಸರ್ಜನೆ ಆಗೋವರೆಗೂ ನೀವು ಮಾಡಬೇಕಾಗಿರುವಂಥ ವಿಧಿವಿಧಾನಗಳು. ಆಮೇಲೆ ನೀವೇನು 3 ಭಾಗವಾಗಿ ಪ್ರಸಾದ ಮಾಡಿರ್ತೀರೋ ಅದರಲ್ಲಿ ಒಂದು ಸ್ವಲ್ಪನೂ ನೀವು ಉಳಿಸ್ಬಾರ್ದು, ಅಷ್ಟನ್ನು ಕೂಡ ನೀವು ಖಾಲಿ ಮಾಡಲೇಬೇಕು. ಮತ್ತು ಉಳಿಸ್ಬಿಟ್ಟು ದೇವರು ಇನ್ಯಾರಿಗೂ ಕೊಡೋದು, ಹಸು ಕೊಡೋದು ಅವೆಲ್ಲ ಮಾಡಬೇಡಿ. ಒಂದು ಭಾಗ ಹಸುಗೆ, ಒಂದು ಭಾಗ ಶಿವನಿಗೆ, ಅಂದರೆ ನೀವು ಪೂಜೆ ಮಾಡಿದವ್ರಿಗೆ, ಇನ್ನೊಂದು ಕುಟುಂಬದವ್ರಿಗೆ. ಇದಿಷ್ಟು ನೀವು ಪಾಲನೆ ಮಾಡಲೇಬೇಕಾಗುತ್ತದೆ. ಆಮೇಲೆ ಹಸು ಸಿಗದೆ ಹೋದರೆ ಏನು ಮಾಡಲಿ ಅಂತ ಕೇಳ್ತಾ ಇದ್ದೀರಿ. ಹಸು ಸಿಗಲೇಬೇಕು. ಹಸುನ ನೀವು ಆದಷ್ಟು ಹುಡುಕಿ ಮೊದಲೇ ಸಿದ್ಧತೆ ಮಾಡಿಟ್ಕೊಳ್ಳಿ. ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು. ಇದರಲ್ಲಿ ನಿಮಗೇನು ಡೌಟ್ಸ್ ಬಂತು ಅಂದರೆ ಖಂಡಿತ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ, ಇನ್ನೊಂದು ವಿಚಾರ ಬಹುಮುಖ್ಯವಾಗಿ ತಿಳಿಸ್ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಿ, ಒಂದೇ ದಿವಸದಲ್ಲಿ ನಾವು 16 ಶಿವಲಿಂಗವನ್ನು ಮಾಡಿ ಪೂಜೆ ಮುಕ್ತಾಯ ಮಾಡ್ತೇವೆ ಅಂತೇಳಿ. ಅದು ನೋಡಿ ನಿಮ್ಮ ಆಯ್ಕೆ ಆಗಿರ್ತದೆ. ಆದರೆ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದು ಏನಪ್ಪ ಅಂತಂದರೆ, ಈಗ ನೀವು ಬೇರೆ ದಿವಸಗಳಲ್ಲಿ ಪ್ರಾರಂಭ ಮಾಡಿದ್ರೆ 16 ಸೋಮವಾರ ನೀವು ಉಪವಾಸ ಇದ್ದು ನೀವು 16 ಸೋಮವಾರ ಪೂಜೆ ಮಾಡಬೇಕಾಗುತ್ತದೆ. ಆದರೆ ಈ ಅಧಿಕ ಮಾಸದಲ್ಲಿ ಸಿಕ್ಕಿರುವಂಥ 4 ವಾರಗಳಲ್ಲಿ ಯಾಕೆ ನಾವು ಪೂಜೆ ಮಾಡಬಾರ್ದು? 4 ವಾರನೂ ಮಾಡಿ. ಒಂದು ಪೀರಿಯಡ್ಸ್ ಆದರೆ ಪರವಾಗಿಲ್ಲ, ಬಿಟ್ಟು ಅದರ ಮುಂದಿನ ವಾರದಲ್ಲಿ ಮಾಡಿ. ಕೊನೆ ಪಕ್ಷ 3 ವಾರಲಾದ್ರೂ ನೀವು ಈ ಒಂದು 16 ಸೋಮವಾರ ವ್ರತ ಮಾಡೋದು ತುಂಬಾ ಒಳ್ಳೆಯದು.